ನಮಸ್ಕಾರಗಳು. ನಮಸ್ಕಾರಂ. ಆದಷ್ಟು ಶೀಘ್ರವಾಗಿ ಬರಬೇಕು ಎನ್ನುವ ಹಾಗೆ ಹೇಳಿಕೊಂಡಿದ್ದೇನೆ. ವಿಶೇಷವಾದಂತಹ ದಿವಸ ಇವತ್ತು. ಇಲ್ಲಿ ನಾನಿಲ್ವ ಇಲ್ಲಿ ನಾವು ಹಾಕಿದ್ನ ಪ್ರತಿಕ್ರಿಯಂ ಸುಮ್ಮನೆ ಆಯ್ತಂ ಬಾಯಿ ಮುಚ್ಚಂ ಅಡ್ಡಿಲಂ ಕ್ಯಾನು ಯಾಕೆ ಮಹತ್ವ? ಕಾರಣ ಉಂಟು. ಏನು ನಡೆಯುತ್ತಿರುವುದು ಸ್ಪರ್ಧೆ. ಹೌದು, ಸಾಮಾನ್ಯವಾದದ್ದಲ್ಲ. ಹೌದು, ಹಿಂದೆ ನಡೀಲಿಲ್ಲ, ಹಿಂದೆ ನಡೀಲಿಕ್ಕಿಲ್ಲ. ಇಲ್ಲ, ಸ್ವತಃ ಹೌದು, ಮಹಾರಾಣಿಯವರೇ ಸ್ಪರ್ಧಿಸ್ತಾ ಇದ್ದಾರೆ. ನಾ ಭೂತೋ ನೀ ಭೂತೋ ಸತಂ. ನಿಮ್ ಅಲ್ಲ ಭೂತೋ ಭವಿಷ್ಯತಂ. ಹಾಗಾಗಿ ನಿರ್ಣಯವನ್ನ ಕೊಡುವುದಕ್ಕಾಗಿ ನಾವೇ ಬಂದಿದ್ದೇವೆ. ಒಳ್ಳೆಯದಾಯ್ತು. ಹೇಳಿ ಕಳಿಸಿದ ತಕ್ಷಣವಾಗಿ ನಿಮ್ಮ ಕರೆಗೆ ಹೋಗುಟ್ಟು ಬಂದವರು ನಾವು. ನಿಮ್ಮ ಪರಿಚಯ ನೀವೇ ಮಾಡಿಕೊಂಡ್ರು ಒಳ್ಳೆಯದು. ಆಗಿರ್ಲಿಕ್ಕಿಲ್ಲ. ನಾಟ್ಯಾಚಾರ್ಯ ಮೂರ್ತಿ ಎಂಬುದಾಗಿ ನನ್ನ ಹೆಸರು. ಇದು ಇಟ್ಟ ಹೆಸರಲ್ಲ, ಒಂದೇ ಹೆಸರು ಮೂರ್ತಿ. ಯಾಕೆ ಹೆಸರು ಬಂತು? ಯಾಕೆ? 3 ಹಗಲು 3 ರಾತ್ರಿ ನಾನು ವಿದ್ಯೆ ಕಲ್ತವ. ಸುಳ್ಳಂ ಸುಳ್ಳಂ ಮಿಚ್ಚಂ ಆಯ್ತಂ. 3 ಹಗಲು 3 ರಾತ್ರಿ ಒಳಗೆ ಆ ವಿದ್ಯೆ ಕಲ್ತವ ನಾನು. ಕರಗತ ಮಾಡಿಕೊಂಡು. ಹಾಗಾಗಿ ನಾಟ್ಯಾಚಾರ್ಯ ಮೂರ್ತಿ. ನೀವು ಮೂರ್ತಿ. ಹೌದು, ಅವರು ಇವರು ಮೂರ್ತಿಂ. ಮೂರ್ತಿ. ಕಿತ್ತವರ ಕಿರಿನಾಳಿ ಕಿನ್ನರಿ, ಅದೇ ಮೂರ್ತಿ. ಮೂರ್ತಿಂ ಅದು ಉದ್ದ ಆಗುದು ಬೇಡ ಅಂತ ಮೂರ್ತಿ ಮಾಡಿದ್ದ. ಹಾಗೆ ಮೂರ್ತಿ, ಇವಳು ಮೂರ್ಖಿ. ನಾನು ಮೂರ್ತಿ, ಇವನು ಮೂರ್ಖ. ಮೂರ್ತಿ ಥೀಯಂ. ಆಯ್ತಂ. ಹಾಗೆ ಅದು ಕ್ರಮ ಹೇಗೆ? ಯಾವ ರೀತಿ? ನಾಟ್ಯದಲ್ಲಿ ಎಲ್ಲಿಯೂ ದೋಷ ಬರಬಾರದು, ಲೋಪ ಆಗಬಾರದು. ಹಾಗೆ ಆದಲ್ಲಿ ನಾವು ಎದ್ದು ನಿಲ್ತೇವೆ. ಖಂಡಿತ ಎದ್ದು ನಿಂತು ಹೇಳಬೇಕು. ಕ್ರಮ ಉಂಟು ಅದಕ್ಕೆ. ನಾಟ್ಯದಲ್ಲಿ ಎಷ್ಟು ರಸಗಳು? ನಾಟ್ಯದಲ್ಲಿ 6 ರಸಂ. ಅದು ನೀವು ಊಟ ಮಾಡುದ್ರಲ್ಲ, ಊಟದಲ್ಲಿ 6 ರಸ ಬಿಟ್ರೆ ನಾಟ್ಯದಲ್ಲ. ಷಟ್ರಸ. ಷಟ್ರಸ ಅಲ್ಲ, ಷಟ್ರಸ ಅಂದ್ರೆ ಊಟದಲ್ಲಿ ಅಷ್ಟೇ. ನಾಟ್ಯದಲ್ಲಿ 9 ರಸ. 9 ರಸಂ. 90 ತಗೊಳ್ಳುದು. ನವರಸಗಳು. ನವರಸಂ. ಅಲ್ವೇ ನವರಸಂ. ಅದೇ ಪಳೆಗನ್ನಡದಲ್ಲಿ ಪೇರಂ ನರ್ವಸಂ. ಆಗುದೇ ಅದೇ ನವರಸಗಳು. ಆ ನವರಸಗಳು ಒಟ್ಟು ಎಲ್ಲೋ ಬರಬೇಕು ಅಂತ. ಯಾವ ರೀತಿಯಲ್ಲಿ? ಈಗ ಇಬ್ಬರು ನಾಟ್ಯ ಮಾಡುವುದು. 6 ರಸದಲ್ಲಿ 3 ರಸ ಒಬ್ಬರು, 3 ರಸ ಒಬ್ಬರು, 3 ರಸ. 6 ರಸ ಆಯ್ತು. ಮತ್ತೆ ಉಳಿದೆಷ್ಟು? 3 ರಸಂ. 3 ರಸಗಳು. ಅದರಲ್ಲಿ ಒಂದೂವರೆ ರಸಂ. ನಿನ್ಗಷ್ಟೇ ಬೇಕಮ್ಮ. ಒಟ್ಟು 9 ರಸಗಳು ಬರಬೇಕು. ಹೌದಬ್ಬರು ಸೇರಿ ಅಭಿನಯಿಸಬೇಕು. ಹೌದು, ಎಲ್ಲಿಯೂ ತಪ್ಪಬಾರದು. ಆ ವ್ಯವಸ್ಥೆ ನಾವು ಮಾಡ್ತೇವೆ. ಆದ್ರೆ ನಾನು ಹೇಳಿದ ವ್ಯವಸ್ಥೆ ನೀವು ಮಾಡ್ಬೇಕು. ನಮಗೂ ನೀವು ಸರಿಯಾಗಿ ಅನುಕೂಲವಾಗಿದ್ರೆ ನಾವು ಹಾಗೆ ಮಾಡ್ತೇವೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮ. ನಮ್ಮದ್ದೇ ತೀರ್ಮಾನ. ನಮ್ಮ ಎಣಿಕೆಗೆ ನಿಮ್ಮ ತೀರ್ಮಾನ ಇರತಕ್ಕದ್ದು ಹಾಗೆ ಇರ್ತದೆ.